ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನಿತಾ ರಮೇಶ್ ಕನ್ನಡ ವ್ಲಾಗ್ಸ್. ಇವತ್ತು ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಪಾಪು ಮಲ್ಕೊಂಡಿದ್ದಾನೆ, ಎದ್ದೇಳಿದ್ರೆ ಆಮೇಲೆ ಮಾಡೋಕ್ಕಾಗಲ್ಲ, ನನಗೆ ಟೈಮ್ ಕೂಡ ಇಲ್ಲ. ಅದಕ್ಕೆ ಮಸಾಲೆನೇ ರುಬ್ಬಿದೆ, ಹಾಗೆ ಸಿಂಪಲ್ಲಾಗಿ ಪೌಡರ್ಗಳನ್ನು ಹಾಕ್ಕೊಂಡು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವಾಗ ಹೇಗೆ ಮಾಡೋದು ತೋರಿಸ್ತೀನಿ. ಫಸ್ಟು ಕುಕ್ಕರ್ಗೆ 2 ಟೇಬಲ್ ಸ್ಪೂನಷ್ಟು ಒಗ್ಗರಣೆಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿದೆ. 2 ಮೀಡಿಯಮ್ ಸೈಜ್ ಟೊಮೊಟೊ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವತ್ತು ಟೈಮ್ ಆಗೋಗ್ಬಿಟ್ಟಿದೆ, ಮಗು ಬೇರೆ ಅಳೀತಾ ಇದ್ದಾನೆ. ಅದಕ್ಕೆ ಮಸಾಲೆ ರುಬ್ಬದೆ ಸುಮ್ಮನೆ ಸಿಂಪಲ್ಲಾಗಿ ಈ ಥರ ಊರಿಂದ ಹಸಿ ತೊಗರಿ ಕಾಳು ತಂದಿದ್ದೆ, ಅದನ್ನು ಹೀಗೆ ಏನು ಮಸಾಲೆ ರುಬ್ಬದೇ ಪ್ಲೇನ್ ಮಸಾಲೆ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಅರ್ಜೆಂಟಾಗಿ ಯಾವಾಗಾದರೂ ನಾನು ಇದೇ ಥರನೇ ಮಾಡೋದು. ಮಸಾಲೆ ರುಬ್ಬಕ್ಕೂ ಟೈಮ್ ಇಲ್ಲ, ರೆಡಿ ಮಾಡೋಕ್ಕೂ ಟೈಮ್ ಇಲ್ಲ. ಅದಕ್ಕೆ ಅಂದ್ಬಿಟ್ಟು ಮತ್ತು ತೊಳೆದಿರೋದನ್ನು ಹಸಿ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ರುಬ್ಬಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ರುಬ್ಬಿನೂ ಹಿಂಗೆಲ್ಲ ಸಾಂಬಾರು ಪುಡಿ ಎಲ್ಲ ಮಸಾಲೆಗಳನ್ನು ಹೀಗೆ ಹಾಕ್ಕೊಂಡು ಮಾಡಿದ್ರೂ ಚೆನ್ನಾಗಿರುತ್ತೆ. ನೀರು ಹಾಕಿದೆ ಗಟ್ಟಿಯಾಗಿ ಸ್ವಲ್ಪ ಮಾಡಿದ್ರೆ. ನೀಟಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕಿಲ್ಲ ನಾನು. ಒಂದು 5 ನಿಮಿಷ ಫ್ರೈ ಆಗಲಿ ಹಂಗೆ. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು. ಸ್ವಲ್ಪ ಅರಿಶಿನ, ಖಾರದ ಪುಡಿ, ಧನಿಯಾ ಪೌಡರ್,
ಸಾಂಬಾರು ಪುಡಿ, ನೀಟಾಗಿ ಮಿಕ್ಸ್ ಕೊಡೋಣ. ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಕಾಯಿನ ಹೊಡೆದು ರುಬ್ಬಿ ಮಸಾಲೆ ಎಲ್ಲ ಅಷ್ಟೊಂದು ಟೈಮ್ ಇಲ್ಲ ನನಗೆ, ಆಲ್ರೆಡಿ ಟೈಮ್ ಆಗಿದೆ. ನಮ್ಮ ಹಸ್ಬೆಂಡ್ ಇದ್ದಿದ್ದರೆ ಪಾಪುನ ನೋಡ್ಕೊಳ್ತಾ ಇದ್ರು, ಇವಾಗ ಅವರು ಇಲ್ಲ. ಅದಕ್ಕೆ ಒಂದು ಸ್ವಲ್ಪ ಆಟ ಆಡ್ಕೊತಾ ಇದ್ದಾನೆ ಅಂತ ಹೇಳಿಬಿಟ್ಟು ಹಿಂಗೆ ಬೇಗ ಮಾಡ್ತಾಯಿದ್ದೀನಿ. ನೋಡಿ, ಮಸಾಲೆ ರುಬ್ಬಿಲ್ಲ ಅಂದರೆ ಈ ಥರ ಚಿಕ್ಕಾಗಿದೆ ನೋಡಿ. ಎಲ್ಲ ಮಸಾಲೆಗಳು ಹಾಕಿದರೆ ಚೆನ್ನಾಗಾಗಿದೆ. ಸ್ವಲ್ಪ ನೀರು ಕಮ್ಮಿ ಮಾಡಿಕೊಂಡು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ಮಸಾಲೆ ರುಬ್ತಾ ಇಲ್ವಲ್ಲ, ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸಾಂಬಾರು ಪುಡಿ ಅರ್ಧ ಸ್ಪೂನ್ ಜಾಸ್ತಿ ಹಾಕಿದ್ದೀನಿ, ಅದರಲ್ಲೇ ಇರುತ್ತೆ ಮಸಾಲೆ ಐಟಮ್ಸ್ ಎಲ್ಲ. ಸೊ ಹಾಗಾಗಿ ಏನು ಬೇಕಾಗಿಲ್ಲ ಅನಿಸುತ್ತೆ. ತರಕಾರಿಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬದನೆಕಾಯಿ, ಕ್ಯಾರೆಟು, ಆಲೂಗಡ್ಡೆ, ಸ್ವಲ್ಪ ನೋಡ್ಕೊಳ್ಳಿ. ಎಲ್ಲ ತರಕಾರಿಗಳನ್ನು ಸೇರಿಸ್ಕೊಂಡೆ. ಉಪ್ಸಾರು ಮಾಡೋಣ ಅಂದ್ಕೊಂಡೆ, ಮತ್ತು ನಾಳೆ ಮಧ್ಯಾಹ್ನಕ್ಕೆ ನಾನು ಒಬ್ಬಳೇ ಇರ್ತೀನಿ ಮನೆಯಲ್ಲಿ, ಮತ್ತೆ ಏನು ಸಾಂಬಾರು ಮಾಡೋದು, ಒಂದೇ ಸತಿ ಸಾಂಬಾರು ಮಾಡಿದ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ಸಾಂಬಾರೇ ಮಾಡಿಬಿಡ್ತಾ ಇದ್ದೀನಿ. ತಿರ್ಗಿಸ್ಕೊಳ್ಳಿ ನೀಟಾಗಿ. ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಫ್ರೈ ಆಗಲಿ. ಹಾಗೆ ಇವಾಗ ಸ್ವಲ್ಪ ಅಳತೆ ತಕ್ಕಂಗೆ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀರು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ನೀರಾಗಿ ಹೋಗ್ಬಿಟ್ರೆ ಚೆನ್ನಾಗಿರಲ್ಲ. ಒಂಚೂರು ನೀರು ಹಾಕ್ಕೊಳ್ತೀನಿ, ತರಕಾರಿ ಬೇಯಲಿಕ್ಕೆ ಬೇಕಲ್ವಾ. ಆಯಿತು, ಇವೆಲ್ಲ ನೋಡ್ಕೊಳ್ಳಿ ಉಪ್ಪು ಖಾರ ಎಲ್ಲ ಆಗಿದೆಯಾ ಅಂತ ಒಂದ್ಸಲಿ. ಸರಿ ಹೋಗಿದೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಇವನ್ನು ಒಂದು 2 ವಿಸಿಲ್ ಬೇಯಿಸ್ಕೊಳ್ಳೋಣ, ಸಾಂಬಾರು ರೆಡಿ ಆಗುತ್ತೆ. 2 ವಿಸಿಲ್ ಬರಲಿ. ಸಾಂಬಾರು 2 ವಿಸಿಲ್ ಆಯಿತು. ನೋಡಿ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ಮಸಾಲೆ ರುಬ್ಬದೆ ಸಾಂಬಾರು ರೆಡಿ ಆಯ್ತು ಅಂತ ಹೇಳಿಬಿಟ್ಟು. ಇದೇ ಥರ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.